ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಬಂದು ಪಾರ್ಟ್ 2 ವಿಡಿಯೋ. ನೀವು ಲಾಸ್ಟ್ ವಿಡಿಯೋ ನೋಡಿದರೆ ನಾನು ಐಕಿಯಾದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ತೋರಿಸಿದ್ದೆ, ಏನೇನು ತೋರಿಸಿದ್ದೆ, ಲಿವಿಂಗ್ ರೂಮ್ ಏರಿಯಾ ತೋರಿಸಿದ್ದೆ ಮತ್ತು ಡೆಮೋ ಪೀಸಸ್ ಎಲ್ಲ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಮತ್ತಷ್ಟು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಈಗ ಪ್ರೆಸೆಂಟ್ ನಾನಿರೋ ಜಾಗ ಬಂದು ಟೇಬಲ್ಸ್ ಅಂದರೆ ಮಲ್ಟಿಪರ್ಪಸ್ಗೆ ಯೂಸ್ ಮಾಡೋ ಟೇಬಲ್ಸ್ ಇರೋವಂಥ ಜಾಗ. ಸೊ ಈ ಟೇಬಲ್ಸ್ ಬಂದು ನೀವು ಡೈನಿಂಗ್ ಟೇಬಲ್ ಆಗಿ ಯೂಸ್ ಮಾಡ್ಕೊಬೋದು. ಈಗ ನಿಮ್ಮ ಮನೆಯಲ್ಲಿ ಬರೀ ಇಬ್ಬರೇ ಇದ್ದರೆ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಎಲ್ಲ ಅವರು ಡೈನಿಂಗ್ ಟೇಬಲ್ ಆಗಿ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ಕೊಬೋದು. ಸೊ ಮಲ್ಟಿಪರ್ಪಸ್ ಟೇಬಲ್ಸು. ಆ್ಯಂಡ್ ಈಗ ಪ್ರೆಸೆಂಟ್ ನಾನಿರೋದು ಬಂದು ಕಿಚನ್ ಏರಿಯಾ. ಈ ಕಿಚನ್ ಏರಿಯಾದಲ್ಲೂ ನೋಡ್ಬೋದು ಎಷ್ಟೋ ಡೆಮೋ ಪೀಸಸ್ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ. ವಾಶ್ ಬೇಸನ್ಸ್ ಇರ್ಬೋದು, ಮತ್ತು ಏನು ಸಿಂಕು, ಚಿಮ್ನಿ, ಈ ರೀತಿ ಎಲ್ಲನೂ ನಿಮಗೆ ಕಿಚನ್ಗೆ ಕೂಡ ಸಪ್ರೇಟ್ ಟೇಬಲ್ಸ್ ಬೇಕಂದ್ರೆ ಅದು ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಈ ಮಲ್ಟಿಪರ್ಪಸ್ ಟೇಬಲ್ಸ್ ಎಲ್ಲ ಬಂದು ಸ್ಟಾರ್ಟಿಂಗ್ ಪ್ರೈಸ್ 2000 ಇಂದ ಶುರುವಾಗುತ್ತೆ. ಆ್ಯಂಡ್ ತುಂಬಾ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನಾನು ಇಲ್ಲಿ ಕಿಚನ್ ಏರಿಯಾದಲ್ಲಿ ಬೇರೆ ಏನೇನು ತೋರ್ಸಕ್ಕೆ ಸಾಧ್ಯನೋ ಅದೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟೋರೇಜ್ಗೆ ಬೇಕಾಗಿರೋಂಥ ಕಬೋರ್ಡ್ಸ್ ರೀತಿ ಇರ್ಬೋದು, ಮತ್ತು ಚಿಕ್ಕದಾಗಿ ಡಸ್ಟ್ಬಿನ್ಸ್ ಇರ್ಬೋದು. ಕಿಚನಲ್ಲಿ ಬೇಸಿಕ್ ಆಗಿ ಏನೇನು ಬೇಕೋ ಅದೆಲ್ಲ ಕೂಡ ಇದೆ, ಮತ್ತು ಎಲ್ಲನೂ ಯೂನಿಕ್ ಆಗಿದೆ. ಸೊ ನೀವು ಬಂದಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ನಾನು ಇಲ್ಲಿ ವಿಡಿಯೋದಲ್ಲಿ ಎಷ್ಟೇ ತೋರಿಸಿದ್ರು ಕ್ಲಿಯರ್ ಆಗಿ ನಿಮಗೆ ಅಷ್ಟೊಂದು ಐಡಿಯಾ ಬರಲ್ಲ. ಯಾಕಂದರೆ ನೀವೇ ಪ್ರತಿಯೊಂದು ಪ್ರಾಡಕ್ಟ್ನು ಮುಟ್ಟಿ ನೋಡಿ ಕಣ್ಣಿಂದ ನೋಡಿದಾಗ್ಲೇನೆ ಆ ಪ್ರಾಡಕ್ಟ್ ಯಾವ ರೀತಿ ಏನು ಅಂತ ಗೊತ್ತಾಗೋದು. ಸೊ ಎಲ್ಲ ನೋಡ್ಬೋದು ಎಷ್ಟು ಜೋಡ್ ಸಿಕ್ಕಿದ್ದಾರೆ ಅಂತ. ಎಲ್ಲ ಬೇರೆ ಬೇರೆ ಚಾಪ್ ಬೋರ್ಡ್ಸ್ ಇರ್ಬೋದು, ಮತ್ತು ಟ್ರೇಸ್ ಇರ್ಬೋದು, ಸ್ಟೋರೇಜ್ಗೆ ಬೇಕಾಗಿರೋವಂಥದ್ದು ಎಲ್ಲನೂ ಜೋಡ್ ಸಿಕ್ಕಿದ್ದಾರೆ. ಮತ್ತು ಇದರಲ್ಲೂ ಅಷ್ಟೇ ಕಿಚನ್ ಏರಿಯಾದಲ್ಲೂ ತುಂಬಾ ಡೆಮೋ ಪೀಸಸ್ನ ನಾವು ನೋಡ್ಬೋದು. ಈ ಕಡೆ ಎಲ್ಲ ಹ್ಯಾಂಡ್ ಟವಲ್ಸು, ಆಮೇಲೆ ಏನು ಶೋ ಪೀಸಸ್ ರೀತಿ ಇರೋವಂಥದ್ದು, ಗ್ಲಾಸ್ ಜಾರ್ಸು, ಗ್ಲಾಸ್ ಬಾಟಲ್ಸ್ ಅದೆಲ್ಲ ಇಟ್ಟಿದ್ದಾರೆ. ನಿಮಗೆ ಬೇರೆ ಕಿಚನ್ ಐಟಮ್ಸ್ ಎಲ್ಲ ಬೇಕು, ಕಿಚನಲ್ಲಿ ಯೂಸ್ ಮಾಡೋ ಯುಟೆನ್ಸಿಲ್ಸ್ ಎಲ್ಲ ಬೇಕು ಅಂದರೆ ಅದು ಮಾರ್ಕೆಟ್ ಏರಿಯಾದಲ್ಲಿ ಸಿಗುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ಶೋಗೆ ತುಂಬ ಚೆನ್ನಾಗಿ ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸೋ ಗ್ಲಾಸಸ್ ಇಂದ ಗ್ಲಾಸ್ ಬಾಟಲ್ಸು, ಮತ್ತು ಏನು ಪ್ಲೇಟ್ಸು ಅದೆಲ್ಲನೂ ನೋಡ್ಬೋದು. ಇದೆಲ್ಲ ಬಂದು ಡೆಮೋ ಪೀಸಸ್ಸು. ಇಲ್ಲೆಲ್ಲ ಚಿಮ್ನಿ, ಆಮೇಲೆ ಸ್ಟವ್ಸ್ ಎಲ್ಲ ವೆರೈಟಿ ಏನೇನು ಫ್ರಿಡ್ಜ್ ಕೂಡ ಇದೆ. ಸೊ ಅದನ್ನು ನಾನು ಮುಂದೆ ಹೋಗ್ತಾ ತೋರಿಸ್ತೀನಿ. ಮೈಕ್ರೋ ಓವನ್ ಇರ್ಬೋದು, ದೊಡ್ಡ ಓವನು, ದೊಡ್ಡ ಚಿಮ್ನೀಸು, ಮತ್ತು ಯಾವ ರೀತಿ ನೀವು ಕಟ್ಲರಿ ಟ್ರೇಸ್ ಎಲ್ಲ ಇಲ್ಲೇ ಸಿಗುತ್ತೆ. ಸೊ ಯಾವ ರೀತಿ ನೀವು ಅದನ್ನು ನಿಮ್ಮ ಮನೆಯಲ್ಲಿ ಜೋಡಿಸ್ಕೊಳ್ಬೋದು, ಯಾವ ರೀತಿ ಯೂಸ್ ಮಾಡ್ಕೊಬೋದು ಅಂತ ಕೂಡ ಎಷ್ಟೋ ಡೆಮೋ ನೋಡ್ಬೋದು ನಾವು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನಾವೀಗ ಇರೋದು ಬಂದು ಶೋರೂಮ್ ಏರಿಯಾ, ಅಂದರೆ ಇದು ಲೆವೆಲ್ 2. ಸೊ ನೆಕ್ಸ್ಟು ಇದರಲ್ಲಿ ಈಗಾಗಲೇ ನಾನು ಏನು ಲಿವಿಂಗ್ ರೂಮ್ದು ತೋರಿಸಿದ್ದೀನಿ, ಮತ್ತು ಕಿಚನ್ದು ತೋರಿಸಿದ್ದೀನಿ. ನೆಕ್ಸ್ಟ್ ಬಂದು ನಾವು ಚಿಲ್ಡ್ರನ್ ಏರಿಯಾಗೆ ಹೋಗೋಣ. ಚಿಲ್ಡ್ರನ್ ಏರಿಯಾದಲ್ಲಿ ಏನೇನು ಸಿಗುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಚಿಲ್ಡ್ರನ್ ಏರಿಯಾಗೆ ಬಂದರೆ ಇಲ್ಲಿ ಮಕ್ಕಳಿಗೆ ತುಂಬ ಬೇಕಾಗಿರೋದೇನು ಗೊಂಬೆಗಳು, ಅವ್ರಿಗೆ ತುಂಬ ಇಷ್ಟ ಆಗೋದು ಸಾಫ್ಟ್ ಟಾಯ್ಸ್. ತುಂಬಾ ಸಾಫ್ಟ್ ಆಗಿದೆ. ಆ್ಯಂಡ್ ಪ್ರೈಸೂ ಅಷ್ಟೇ ಅದೇ ರೇಂಜಲ್ಲಿದೆ. ತುಂಬಾ ಕಾಸ್ಟ್ಲಿ ಅನಿಸ್ತು ನನಗೆ, ಆದರೆ ತುಂಬಾ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು. ಇದೆಲ್ಲ ಬಂದು 1000 ರುಪೀಸ್. ಡೈನೋಸಾರಸ್ ಮತ್ತು ಲಯನ್ನು, ಈ ರೀತಿ ಬೇರೆ ಬೇರೆ ಸಾಫ್ಟ್ ಟಾಯ್ಸ್ ತುಂಬಾ ಇದೆ. ಮುಂದೆ ಹೋಗ್ತಾ ತೋರಿಸ್ತೀನಿ. ನೆಕ್ಸ್ಟ್ ಅದು ಬಿಟ್ಟರೆ ಬೇಬಿಗೆ ಫೀಡ್ ಮಾಡೋ ಚೇರ್ಸು ಅದೆಲ್ಲನೂ ನೋಡ್ಬೋದು. ಏನೇನು ಎಸೆನ್ಷಿಯಲ್ ಐಟಮ್ಸ್ ಇದೆಯೋ, ಮಗುಗೆ ಬೇಕಾಗಿರೋ ತೊಟ್ಲು, ಅದೇ ಕ್ರ್ಯಾಡಲ್ಸು, ಮತ್ತು ಏನು ಬ್ಲ್ಯಾಂಕೆಟ್ಸ್ ಇರ್ಬೋದು, ಬೆಡ್ ಇರ್ಬೋದು, ಕ್ಯಾರಿ ಬ್ಯಾಗ್ಸ್ ಇರ್ಬೋದು. ಸೊ ಎಲ್ಲನೂ ಇಂಥದ್ದಿಲ್ಲ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಎಲ್ಲನೂ ಸ್ಟಾರ್ಟಿಂಗಿಂದ ಏನೇನು ಬೇಕೋ ಎಲ್ಲನೂ ಇದೆ. ತುಂಬಾ ಚೆನ್ನಾಗಿದೆ ಮಕ್ಕಳ ಸೆಕ್ಷನ್ನೂ, ಆದರೆ ಪ್ರೈಸು ಕೂಡ ಅದೇ ರೇಂಜಲ್ಲೇ ಇದೆ. ನಾನು ನೋಡ್ಬೋದು ಇಲ್ಲೂ ಅಷ್ಟೇ ಎಷ್ಟೋ ಬೆಡ್ಸ್ನ ಅವರೇ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ನಮಗೆ, ಯಾವ ರೀತಿ ನಾವು ನಮ್ಮ ಮನೇಲಿ ಅರೇಂಜ್ ಮಾಡ್ಕೊಬೋದು ಏನು ಅಂತ. ಸೊ ತುಂಬಾ ಏನು ಆಪ್ಷನ್ಸ್ ಇದೆ ಮಕ್ಕಳ ಏರಿಯಾದಲ್ಲೂ. ಚಿಕ್ಕ ಆಗ್ತಾನೆ ನ್ಯೂ ಬಾರ್ನ್ ಬೇಬೀಸಿಂದ ಹಿಡಿದು ಸ್ವಲ್ಪ ದೊಡ್ಡ ಮಕ್ಕಳವ್ರಿಗೂ ಏನೇನು ಅವಶ್ಯಕತೆ ಇದೆಯೋ ಎಲ್ಲನೂ ಇದೆ ಇಲ್ಲಿ.
ಬಾರ್ನ್ ಬೇಬಿ ಸೆಕ್ಷನ್ ಮುಗ್ದಿದ ತಕ್ಷಣನೇ ನೆಕ್ಸ್ಟ್ ನಮಗೆ ಸಿಗೋದು ಒಂಚೂರು ದೊಡ್ಡ ಮಕ್ಕಳಿಗೆ ಬೇಕಾಗಿರೋವಂಥದ್ದು. ಸೊ ಅವ್ರಿಗೆ ಬೇಕಾಗಿರೋವಂಥ ಬೆಡ್ ಇರ್ಬೋದು, ಮತ್ತು ನಾವು ಅವ್ರ ರೂಮ್ನ ಯಾವ ರೀತಿ ಡೆಕೋರೇಟ್ ಮಾಡ್ಬೋದು ಅಂತ ಕೂಡ ಡೆಮೋ ಇದೆ. ನಾನು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಿಮಗೆ. ಸೊ ಇದೆಲ್ಲ ಫೀಡಿಂಗ್ಗೆ ಯೂಸ್ ಮಾಡುವಂಥದ್ದು, ಮತ್ತು ಏನು ಬೇರೆ ಬೇರೆ ರೀತಿಯಾದಂಥ ಗೊಂಬೆಗಳು, ಅದು ಎಷ್ಟು ವೆರೈಟಿ ಗೊಂಬೆಗಳಿದೆ. ಟೈಗರ್ ಇರ್ಬೋದು, ಎಲಿಫೆಂಟ್, ಈ ರೀತಿ ಒಂದೊಂದು ಮಕ್ಕಳಿಗೆ ಒಂದೊಂದು ಗೊಂಬೆ ಇಷ್ಟ ಆಗುತ್ತಲ್ಲ, ಆ್ಯಂಡ್ ಎಲ್ಲಾನು ₹1000 ಮೇಲೇನೆ ಇದೆ. ನೆಕ್ಸ್ಟು ನಾನು ಹೇಳ್ದಂಗೆ ದೊಡ್ಡ ಮಕ್ಳಿಗೂ ಬೇಕಾಗಿರೋಂಥ ಬೆಡ್ ಎಲ್ಲ ಇದೆ ಅಂತ ಹೇಳಿದೆ. ಸೊ ಈಗ ಆ ಏರಿಯಾಗೆ ಕರ್ಕೊಂಡೋಗಿ ತೋರಿಸ್ತೀನಿ. ನೆಕ್ಸ್ಟು ಚಿಕ್ಕ ಮಕ್ಕಳಿಗೆ ಬೇಕಾಗಿರೋಂಥ ಚಿಕ್ಕ ಚಿಕ್ಕ ಬಾತ್ ಟಬ್ ಎಲ್ಲ ಇರುತ್ತಲ್ವ, ಸೊ ಅದು ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಎಲ್ಲಾನು A to Z ಸಿಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೆಡ್ ರೀತಿ ಅರೇಂಜ್ ಮಾಡೋದು, ಇದೆಲ್ಲ ತುಂಬ ಕ್ಯೂಟ್ ಆಗಿರುತ್ತೆ. ಸೊ ಆ ರೀತಿ ಕೂಡ ಎಲ್ಲ ಅರೇಂಜ್ ಮಾಡಿ ನಮಗೆ ಇದೊಂದು ಡೆಮೋ ರೂಮು. ಸೊ ಯಾವ ರೀತಿ ಒಂದು ಹುಡುಗ ಪಾಪು ಇದ್ರೆ ಯಾವ ರೀತಿ ಅರೇಂಜ್ ಮಾಡ್ಬೋದು, ಹುಡುಗಿ ಪಾಪು ಇದ್ರೆ ಯಾವ ರೀತಿ ಅರೇಂಜ್ ಮಾಡ್ಬೋದು, ಯಾವ ರೀತಿ ಅವ್ರ ರೂಮ್ನ ತುಂಬ ಸ್ಪೆಷಲ್ ಆಗಿ ಇಡ್ಬೋದು ಅಂತೆಲ್ಲ ತೋರಿಸಿದ್ದಾರೆ. ಸೊ ಚಿಲ್ಡ್ರನ್ ಏರಿಯಾ ಮುಗಿದ್ಮೇಲೆ ನೆಕ್ಸ್ಟ್ ನಮಗೆ ಸಿಗೋದು ಬಂದು ವಾರ್ಡ್ರೋಬ್ ಮತ್ತು ಸ್ಟೋರೇಜ್ ಏರಿಯಾ. ಸೊ ನೋಡ್ಬೋದು ಇಲ್ಲೆಲ್ಲ ಎಷ್ಟು ಕಬೋರ್ಡ್ಸ್ ಇದೆ ಅಂದರೆ, ಮಿರರ್ ಇರೋದಿರ್ಬೋದು, ಮಿರರ್ ಇಲ್ಲದೆ ಇರೋದಿರ್ಬೋದು, ಎಲ್ಲನೂ ಇದೆ. ವಿತ್ ಆ್ಯಂಗರ್ಸ್ ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ಇದ್ರಲ್ಲಿ ಬಂದು ವಾರ್ಡ್ರೋಬಲ್ಲಿ ತುಂಬಾ ಆಪ್ಷನ್ಸ್ ಇದೆ ನಮಗೆ. ತುಂಬಾ ಚೆನ್ನಾಗಿರುವಂಥ ವಾರ್ಡ್ರೋಬ್ಸ್ ಎಲ್ಲ ಇದೆ. ಇದೆಲ್ಲ ನೋಡಿ ಎಷ್ಟು ರಾಯಲ್ ಆಗಿರೋವಂಥ ಒಂದು ವಾರ್ಡ್ರೋಬ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಓಪನ್ ಕ್ಲೋಸೆಟ್ ಇರ್ಬೋದು, ಓಪನ್ ಆ್ಯಂಡ್ ಕ್ಲೋಸ್ ಮಾಡೋವಂಥ ಕ್ಲಾಸೆಟ್ಸ್ ಎಲ್ಲ ಇದೆ. ನೆಕ್ಸ್ಟು ಮಿರರ್ ಆಪ್ಷನ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೆಲ್ಲ ನೋಡ್ಬೋದು ಆರಾಮಾಗಿ ತುಂಬಾ ಬಟ್ಟೆಗಳು ಹಿಡಿಯುತ್ತೆ. ತುಂಬಾ ಚೆನ್ನಾಗಿ ಕೂಡ ಇದೆ, ತುಂಬಾ ನೀಟಾಗಿ ಕೂಡ ಅರೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಂಗೆ ತುಂಬ ಇಷ್ಟ ಆಗಿದ್ದಂದರೆ ಇದು ತುಂಬಾ ಇಷ್ಟ ಆಯಿತು. ಸೊ ಮಿರರ್ಗೆ ಸಪ್ರೇಟ್ ರೇಟು, ಆಮೇಲೆ ಅಲ್ಲಿರೋಂಥ ಚೇರ್ ಏನಿದೆಯಲ್ಲ ಡ್ರೆಸ್ಸಿಂಗ್ ಟೇಬಲ್ದು, ಸೊ ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ದು ಒಂದು ಡೆಮೋ. ನನ್ಗೆ ಅದು ತುಂಬಾ ಇಷ್ಟ ಆಯಿತು. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ. ನೆಕ್ಸ್ಟ್ ಇದು ಬಂದು ಡ್ರಾಯರ್ಸು. ಸೊ ಇಲ್ಲಿ ಎಲ್ಲ ವೈಟ್ ಕಲರಲ್ಲಿದೆ, ಅರೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಟ್ಯಾಂಡ್ ಮಿರರ್ಸ್, ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ, ಸೊ ಸ್ಟ್ಯಾಂಡ್ ಮಿರರ್ ಸೆಕ್ಷನ್ ಕೂಡ ಇದು. ವಾಲ್ಗೆ ಹ್ಯಾಂಗ್ ಮಾಡೋವಂಥ ಸ್ಟ್ಯಾಂಡ್ ಮಿರರ್ಸ್ ಇರ್ಬೋದು, ಇಲ್ಲಾಂದರೆ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಳೋ ಅಂಥದ್ದು ಎಲ್ಲಾನು. ಇಲ್ಲೂ ಅಷ್ಟೇ, ಇದು ಡೆಮೋ ಪೀಸು ನಾನು ನಿಮಗೆ ತೋರಿಸ್ತಾ ಇರೋದು. ಸಪ್ರೇಟ್ ಸೆಕ್ಷನ್ಸ್ ನೋಡಿ. ಅದೊಂದು ರೂಮು, ಬೆಡ್ರೂಮ್ ವಿತ್ ಫುಲ್ ಅರೇಂಜ್ಮೆಂಟ್ ಮಾಡಿರ್ತಾರೆ ಎಲ್ಲಾನು. ನಾವೀಗ ಮನೆಯಲ್ಲಿ ಬೆಡ್ರೂಮ್ ಹೇಗೆ ಇಟ್ಕೊಂಡಿರ್ತೀರೋ ಅದೇ ರೀತಿ. ಆ್ಯಂಡ್ ಇದು ಬಂದು ಟಾಯ್ಲೆಟು. ಸೊ ಅಲ್ಲಿ ಮಿರರಲ್ಲಿ ಕಾಣಿಸ್ತಾ ಇರ್ಬೋದು ನಾನು ನಿಮಗೆ. ಆ್ಯಂಡ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಸ್ಪೆಷಲಿ ಈ ರೌಂಡ್ ಮಿರರ್ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿರೋಂಥ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಬಂದರೆ ಇಲ್ಲಿ ಸಿಂಗಲ್ ಬೆಡ್ಡಿಂದ ಹಿಡಿದು ಕಿಂಗ್ ಸೈಜ್ ಬೆಡ್ಡು, ಆಮೇಲೆ ಕ್ವೀನ್ ಸೈಜ್ ಬೆಡ್ಡು, ತುಂಬಾ ದೊಡ್ಡ ಸೈಜ್ ಬೆಡ್ಡುಗಳು ಕೂಡ ಸಿಗುತ್ತೆ. ವಿತ್ ಇದು ಮಂಚ ಜೊತೆ ಅರೇಂಜ್ ಮಾಡಿದ್ದಾರೆ. ಸೊ ಎಲ್ಲನೂ ನೋಡ್ಬೋದು. ಬೆಡ್ ಕವರ್ಸ್ ಹಾಕಿರ್ತಾರೆ, ಡಿಫ್ರೆಂಟ್ ಕಲರ್ಸು. ಆಮೇಲೆ ಯಾವ ರೀತಿ ಅರೇಂಜ್ ಮಾಡ್ಕೊಬೋದು, ನಾವು ಈ ರೀತಿ ಬೆಡ್ ಪರ್ಚೇಸ್ ಮಾಡಿದ್ರೆ ಯಾವ ರೀತಿ ಅದನ್ನು ನಾವು ಡೆಕೋರೇಟ್ ಮಾಡ್ಕೊಬೋದು, ಒಳಗಡೆ ಸ್ಟೋರೇಜ್ಗೆ ಏನಾದರೂ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರಾ ಏನು ಅಂತ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಟ್ಸ್ನ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಈ ಬೆಡ್ ಕಲರ್ ಪರ್ಟಿಕ್ಯುಲರಾಗಿ ತುಂಬಾ ಚೆನ್ನಾಗಿತ್ತು. ಸೊ ಬೆಡ್ ಏರಿಯಾ ಮುಗಿಸ್ದ ಮೇಲೆ ನೆಕ್ಸ್ಟು ನಾನು ಸ್ಟಾರ್ಟಿಂಗಿಂದ ಹೇಳ್ದಂಗೆ ನಾವೀಗ ವರ್ಕ್ ಸ್ಪೇಸಲ್ಲಿದ್ದೀವಿ. ವರ್ಕ್ ಸ್ಪೇಸಲ್ಲಿ ಬಂದಾಗ ಒಂದು ಆಫೀಸ್ಗೆ ಇರ್ಬೋದು, ಇಲ್ಲ ನಿಮ್ಮದೇ ಸಪ್ರೇಟ್ ಎಲ್ಲೋ ಆಫೀಸ್ ಓಪನ್ ಮಾಡ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಏನಿದೆಯಲ್ಲ, ನೀವು ಇದೊಂದು ಜಾಗಕ್ಕೆ ಬಂದರೆ ಫುಲ್ ನೀವು ಹುಡ್ಕೋ ಎಲ್ಲ ಇದು ಇಲ್ಲೇ ಇದೆ. ಎಷ್ಟು ವೆರೈಟಿ ಆಫ್ ಚೇರ್ಸ್ ಆ್ಯಂಡ್ ಟೇಬಲ್ಸ್ ನೀವು ನೋಡ್ಬೋದು ಅಂದರೆ ನೀವು ಇಮ್ಯಾಜಿನೇ ಮಾಡ್ಕೊಂಡಿರೋಕ್ಕಾಗಲ್ಲ. ಅಷ್ಟೊಂದು ರೇಂಜಲ್ಲಿ ನೀವು ಟೇಬಲ್ಸ್, ಚೇರ್ಸ್ ಎಲ್ಲ ನೋಡ್ಬೋದು. ಆ್ಯಂಡ್ ಸ್ಟಾರ್ಟಿಂಗ್ ಪ್ರೈಸ್ ಟೇಬಲ್ಸ್ದು ಎಷ್ಟೊಂದು 2000ಇಂದ ಕೂಡ ಸ್ಟಾರ್ಟ್ ಆಗಿದೆ. ಚೇರ್ಸ್ ಆಲ್ಮೋಸ್ಟ್ 750 ಆ ರೀತಿ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ರೌಂಡ್ ಹಾಕಿ ಸಾಕಾಯಿತು. ಈಗ ನನಗೆ ಅಲ್ಲಿ ಈ ಥರದೊಂದು ಸಾಫ್ಟ್ ಟಾಯ್ ಸಿಕ್ತಲ್ವ, ಸೊ ಅದ್ರ ಜೊತೆ ಆಟಾಡಿಕೊಂಡು ನಾನಿಲ್ಲಿ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೆಕ್ಸ್ಟು ಲಂಚ್ ಟೈಮ್ ಆಗಿರೋದ್ರಿಂದ ನಾವೀಗ ಕ್ವಿಕ್ಕಾಗಿ ಹೋಗಿ ಲಂಚ್ ಮಾಡಬೇಕು. ನನಗೆ ಇವೆರಡು ಗೊಂಬೆನೂ ತುಂಬ ಇಷ್ಟ ಆಗಿತ್ತು, ಆದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಸಮಾಧಾನ ಆಗಲಿ ಅಂತ ಸಾಕಾಗೋವರೆಗೂ ಅಲ್ಲೇ ಆಟ ಆಡ್ಬಿಟ್ಟು ಆಮೇಲೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಈಗ ನಾವು ಬಂದಿರೋದು ಬಂದು ಊಟ ಮಾಡೋಕ್ಕೆ. ಲಂಚ್ ಟೈಮ್ ಆಗಿರೋದ್ರಿಂದ ಅಲ್ಲೇ ಒಂದು ಸ್ವೀಡಿಶ್ ರೆಸ್ಟೋರೆಂಟ್ ಇದೆ. ಆಲ್ಮೋಸ್ಟ್ ನಾನು ಶೋರೂಮ್ ಏರಿಯಾ ಏನು ಹೇಳಿದ್ನಲ್ವ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಶೋರೂಮ್ ಏರಿಯಾದಲ್ಲಿರೋ ಸ್ವೀಡಿಶ್ ರೆಸ್ಟೋರೆಂಟಲ್ಲಿ ಲಂಚ್ ಮುಗಿಸ್ಕೊಂಡು ಮಿಕ್ಕಿದ್ದು ನಾನು ನಿಮ್ಮನ್ನ ಕೆಳಗಡೆ ಏರಿಯಾ ಅಂದರೆ ಮಾರ್ಕೆಟ್ ಹಾಲ್ ಏನಿದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಯಾವ ರೀತಿ ನಾವು ರೆಸ್ಟೋರೆಂಟಲ್ಲಿ ಊಟ ತಗೊಬೇಕು ಅಂದರೆ ಫಸ್ಟು ಟ್ರೇ ಇದು ಏನಿದು ಈ ರೀತಿ ನಮಗೆ ಟ್ರಾಲಿ ಕೊಡ್ತಾರೆ. ಸೊ ಆ ಟ್ರಾಲಿ ತಗೊಂಡು
ಆಮೇಲೆ ಟ್ರಾಲಿದಲ್ಲಿ ಟ್ರೇನ ಇಟ್ಕೊಳ್ಬೇಕು. ನಮಗೆ ಒಂದು ಟ್ರಾಲಿದಲ್ಲಿ 3 ಪ್ಲೇಟ್ಸ್ ಹಿಡಿಯುತ್ತೆ ಅಷ್ಟೇನೆ. ನಮ್ಗಿನ್ನೂ ಜಾಸ್ತಿ ಬೇಕು ಅಂದ್ರೆ 2 ಟ್ರಾಲಿ ತಗೊಂಡ್ರೆ ಟೋಟಲ್ 6 ಪ್ಲೇಟ್ಸ್ ಹಿಡಿಯುತ್ತೆ. ಆಮೇಲೆ ನಮ್ಗೆ ಫುಲ್ಲು ಕ್ಯೂ ಅಲ್ಲಿ ಹೋಗ್ಬೇಕು. ಕ್ಯೂ ಅಲ್ಲಿ ಹೋಗಿ ಅಲ್ಲೇ ನಮ್ಗೆ ಏನೇನ್ ಬೇಕೋ ಚೀಸ್ ಕೇಕ್ಸ್ ಇರ್ಬೋದು, ಮತ್ತೆ ಇನ್ನೂ ಏನೇನೋ ಇರುತ್ತೆ ವೆರೈಟೀಸು. ನನ್ಗೀಗ ಅಷ್ಟೊಂದು ನೆನಪಿಲ್ಲ. ಅದ್ರ ಹೆಸರೆಲ್ಲ ನನಗೆ ಸ್ವೀಡಿಶ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಅದ್ರ ಹೆಸರೆಲ್ಲ ಅಷ್ಟೊಂದು ನೆನಪಿಲ್ಲ ನನಗೆ. ಸೊ ಅಲ್ಲೋದ್ರೆ ನಮ್ಗೆ ಏನ್ ಬೇಕೋ ನೋಡಿ ಈ ರೀತಿ ಟ್ರೇ ಸಿಗುತ್ತೆ. ಟ್ರೇ ತಗೊಂಡು ನಾವು ಆ ಟ್ರಾಲಿದಲ್ಲಿ ಪ್ಲೇಸ್ ಮಾಡ್ಕೊಬೇಕು. ಆಮೇಲೆ ನಮ್ಗೆ ಏನ್ ಬೇಕೋ ಅದನ್ನ ನಾವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಟೋಟಲ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ. ಅಲ್ಲಿ ಬಿಲ್ ಮಾಡ್ಕೊಳೋ ಅಂಥದ್ದು. ಅಂಡ್ ಇಲ್ಲಿ ರೋಲ್ಸ್ ಎಲ್ಲ ಇತ್ತು. ವೆಜ್ ಇದೆ, ನಾನ್ ವೆಜ್ ಎರಡೂ ಇದೆ. ನನಗೆ ರೋಲ್ಸ್ ಎಲ್ಲ ಯಾವುದು ಇಷ್ಟ ಆಗಿಲ್ಲ. ಅದರಿಂದ ನನಗೆ ಒಂದೇ ಒಂದು ತಿನ್ಬೇಕು ಅಂತ ಅನ್ಸಿದ್ ಬಂದು ಕೇಕ್ ಸ್ಲೈಸು. ಅದು ಬಂದು ಚಾಕ್ಲೇಟ್ ಫ್ಲೇವರ್ ಅನ್ಸುತ್ತೆ. ನಾನು ಚೀಸ್ ಕೇಕ್ ಟ್ರೈ ಮಾಡಿಲ್ಲ. ಬಟ್ ನೀವೇನಾದರೂ ಹೋದ್ರೆ ನೀವು ಚೀಸ್ ಕೇಕ್ ಲವರ್ ಆಗಿದ್ರೆ ನೀವು ಚೀಸ್ ಕೇಕ್ ಸ್ಲೈಸ್ ಟ್ರೈ ಮಾಡ್ಬೋದು. ಸೊ ನೋಡ್ಬೋದು ಈ ರೀತಿ ಇರುತ್ತೆ. ನಾವು ಏನು ಆ ಡೋರ್ನ ಓಪನ್ ಮಾಡಿ ಅಂದರೆ ಸ್ಲೈಡ್ ಮಾಡಿ ಆಮೇಲೆ ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಟ್ರೇದಲ್ಲಿ ಇಟ್ಕೊಳ್ಬೇಕು. ಲಾಸ್ಟಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಇರುತ್ತೆ, ಅಲ್ಲಿ ಬಿಲ್ ಮಾಡ್ಕೊಳ್ಳೋದು. ಸೊ ರೈಸ್ ಇದೆ, ಆಮೇಲೆ ಇನ್ನೂ ಏನೇನೋ ವೆರೈಟಿ ಆಫ್ ಗ್ರೇವಿ ಎಲ್ಲ ಇರುತ್ತೆ. ನಮ್ಗೇನು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ನಿಮಗೆ ಕಾಫಿ ಟೀ ಕುಡಿಯೋದಾದರೆ ನೀವು ಅದಕ್ಕೆ ಸಪ್ರೇಟಾಗಿ ಬಿಲ್ ಮಾಡಿಸ್ಕೊಬೇಕು ಫಸ್ಟೇನೆ. ಬಿಲ್ಲಿಂಗ್ ಸೆಕ್ಷನಲ್ಲಿ ಹೋಗ್ತೀವಲ್ವ, ಹಾಗೇ ನಮಗೆ ಕಾಫಿ ಇಲ್ಲ ಟೀ ಬೇಕು ಅಂತ ಅದಕ್ಕೂ ಸಪ್ರೇಟ್ ಬಿಲ್ ಮಾಡಿಸ್ಕೊಬೇಕು. ಬಿಲ್ ಮಾಡಿಸ್ಕೊಂಡಿಲ್ಲ ಅಂದರೆ ಆಮೇಲೆ ಲಾಸ್ಟಲ್ಲಿ ಹೋಗಿ ಒದ್ದಾಡೋಕ್ಕಾಗಲ್ಲ. ಅದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ಶೋರೂಮ್ ಏರಿಯಾದಲ್ಲಿ ಇದ್ದೀನಿ ಅಂತ ಹೇಳಿದೆ. ಈ ಶೋರೂಮ್ ಏರಿಯಾದಲ್ಲಿ ಟೋಟಲ್ 10 ಡಿಪಾರ್ಟ್ಮೆಂಟ್ಸ್ ಇದೆ. 10 ಡಿಪಾರ್ಟ್ಮೆಂಟ್ಸು ನಾನು ನಿಮಗೆ ಕ್ಲಿಯರಾಗಿ ತೋರಿಸಿದ್ದೀನಿ. ಶೋರೂಮ್ ಎಂಟ್ರೆನ್ಸಿಂದ ಹಿಡ್ದು ಲಿವಿಂಗ್ ರೂಮು, ಆಮೇಲೆ ಲಿವಿಂಗ್ ರೂಮ್ಗೆ ಬೇಕಾಗಿರೋ ಸ್ಟೋರೇಜು, ಆಮೇಲೆ ಡೈನಿಂಗ್ ಏರಿಯಾ, ಕಿಚನು, ವರ್ಕ್ ಸ್ಪೇಸು, ಬೆಡ್ರೂಮು, ವಾರ್ಡ್ರೋಬ್ ಮತ್ತು ಸ್ಟೋರೇಜಸ್ಸು, ಚಿಲ್ಡ್ರನ್ ಐಕ್ಯ ಅದು ಕೂಡ ತೋರಿಸಿದ್ದೀನಿ. ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಡಿಪಾರ್ಟ್ಮೆಂಟ್ ಇಲ್ಲಿರೋದು ಬಂದು ಸ್ವೀಡಿಶ್ ರೆಸ್ಟೋರೆಂಟು. ಸೊ ನಾವಿಷ್ಟೆಲ್ಲ ಫುಡ್ ತಗೊಂಡ್ವಿ. ಆಮೇಲೆ ಫೈನಲ್ ಆಗಿ ಈ ರೀತಿ ಹೋಗಿ ಬಿಲ್ ಮಾಡ್ಕೊಬೇಕು. ಬಿಲ್ ಮಾಡಿಸ್ಕೊಂಡು ಈಗ ನಾವು ಹೋಗಿ ಸ್ವಲ್ಪ ಊಟ ಎಲ್ಲ ಬೇಗ ಬೇಗ ಮಾಡೋಣ. ಆ್ಯಂಡ್ ಫುಡ್ ಬಗ್ಗೆ ಹೇಳೋದಾದರೆ ಫುಡ್ ಏನು ಅಷ್ಟಕ್ಕಷ್ಟೇನೆ. ನನಗೇನು ಈ ರೀತಿ ಊಟ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ನೋಡ್ಬೋದು ಎಲ್ಲ ಫಾರಿನ್ ಐಟಮ್ಸೇ ಇದೆ. ನನಗೇನೋ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಸೊ ನನಗೇನೋ ತಿನ್ನಬೇಕಲ್ಲ ಅಂತ ತಿನ್ಕೊಂಡಿದ್ದೆ ಅಷ್ಟೇ. ಬಟ್ ಈ ಕೇಕ್ ಇದೆಯಲ್ಲ, ಪರ್ಟಿಕ್ಯುಲರ್ ಕೇಕು, ಇದು ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು ಇದು. ಇದೇನಿದು? ಚಿಕನ್ ಟಿಕ್ಕ ಸಾಸೆಲ್ಲ ಹಾಕಿದ್ದಾರೆ ಹೊರಗಡೆ. ಸ್ವೀಟು ಏನು ಮಾಡೋಕ್ಕಾಗಲ್ಲ. ಅದೇನು ತಾನೇ ಮೆಟ್ರೋ. ಊಟ ಚೆನ್ನಾಗಿಲ್ಲ. ಊಟ ಸ್ವಲ್ಪನೂ ಚೆನ್ನಾಗಿಲ್ಲ. ಈಚೆ ಹೋಗ್ಬಿಟ್ಟು ತಿನ್ನೋಣ ಬಿಡು. ಸ್ವಲ್ಪ ತಿನ್ಕ. ಇಲ್ಲ ಎಂಪೈರ್ ಇದೆ. ಅಯ್ಯೋ ತಿರ್ಗಾ ಅಲ್ಲೋಗಿ ತಿನ್ನೋಕ್ಕಾಗಲ್ಲ. ಇದು ಚಿಕನ್ನಾ? ಬೇರೆ ಆಪ್ಷನ್ ಇಲ್ದಿರ ಅದೇ ಊಟ ತಿಂದಿದ್ದಾಯಿತು. ನನಗಂತೂ ಊಟ ಸ್ವಲ್ಪನೂ ಇಷ್ಟ ಆಗಿಲ್ಲ, ಚೆನ್ನಾಗೇ ಇರಲಿಲ್ಲ. ಸೊ ನೆಕ್ಸ್ಟು ಈಗ ಇದೊಂದು ತಿನ್ನಬೇಕು ಅಂತ ನಾನು ಆವಾಗಿಂದ ಅನ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇದು ಬಂದು ಎಲ್ಲರೂ ಕುತ್ಕೊಂಡು ತಿನ್ನೋಕ್ಕೆ ಜಾಗ ಮಾಡಿದ್ದಾರೆ. ಆ್ಯಂಡ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ, ಇಲ್ಲಿ ಕುತ್ಕೊಂಡ್ರೆ ನಮಗೆ ಡೈರೆಕ್ಟ್ ಮೆಟ್ರೋ ಕಾಣಿಸುತ್ತೆ. ಸೊ ಮೆಟ್ರೋ ಟ್ರೈನ್ ಬರ್ತಾನೆ ಇರುತ್ತೆ ಪದೇ ಪದೇ. ಆರಾಮಾಗಿ ಅದೊಂದು ಎಂಜಾಯ್ ಮಾಡ್ಕೊಂಡು, ಆ ವ್ಯೂ ಒಂದು ಎಂಜಾಯ್ ಮಾಡಿಕೊಂಡು ಊಟ ತಿನ್ಬೋದು. ಆ್ಯಂಡ್ ಇದು ಬಂದು ಚಾಕ್ಲೇಟ್ ಕೇಕು ನಾನು ತಗೊಂಡಿದ್ದಿತ್ತು. ಇದು ತುಂಬಾ ಚೆನ್ನಾಗಿತ್ತು ತಿನ್ನೋಕ್ಕೆ.
ಚೆನ್ನಾಗಿದೆ ಚೆನ್ನಾಗಿದೆ. ನೀವೊಂದು ಚಾಕ್ಲೇಟ್ ಸ್ಲೈಸ್ ತಿಂದರೆ ಎಷ್ಟು ಶುಗರ್ ಇನ್ನೊಂದು ಹೇಳೋದು ಮರ್ತೋದೆ ನಾನು, ಇಲ್ಲಿ ಮೈಕ್ರೋ ಓವನ್ ಕೂಡ ಇದೆ. ನಮ್ಗೆ ಯಾವುದಾದ್ರೂ ಊಟ ಬಿಸಿ ಬೇಕು ಅನಿಸಿದ್ರೆ ನಾವು ಅಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಬೋದು. ಈಗ ರೋಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಬಿಸಿ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ವ, ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿಸ್ದ ಮೇಲೆ ಈಗ ಈ ಫ್ಲೋರಲ್ಲಿ ಎಲ್ಲ ಮುಗೀತು ನೋಡಿದ್ದು ಮತ್ತು ಶಾಪಿಂಗ್ ಮಾಡಿದ್ದೆಲ್ಲ. ನೆಕ್ಸ್ಟು ನಾನೀಗ ಗ್ರೌಂಡ್ ಫ್ಲೋರ್ಗೆ ಹೋಗಬೇಕು. ಗ್ರೌಂಡ್ ಫ್ಲೋರಲ್ಲಿ ಏನೇನಿದೆ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ಎಲ್ಲ ಊಟ ಎಲ್ಲ ಮುಗಿದ್ಮೇಲೆ ನಾವೇನು ಮಾಡಬೇಕು ಅಂದರೆ, ಆ ಟ್ರೇ ಇರುತ್ತಲ್ಲ, ಟ್ರೇನ ಸುಮ್ಮನೆ ಅಲ್ಲಿ ಒಂದು ಇದರಲ್ಲಿ ಇಟ್ಟರೆ ಸಾಕು, ಅದೆಲ್ಲ ಕ್ಲೀನ್ ಮಾಡ್ಕೊಳುತ್ತೆ. ಸೊ ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮತ್ತು ಎಲ್ಲನೂ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿದೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರೋದು ಬಂದು ಮಾರ್ಕೆಟ್ ಹಾಲು. ಅದು ಬಂದು ಫಸ್ಟ್ ಲೆವೆಲ್ 1 ಅದನ್ನು ತೋರಿಸ್ತೀನಿ. ಥ್ಯಾಂಕ್ ಯು. ಸೊ ಆ ವಿಡಿಯೋನು ನೋಡಿ, ಅದರಲ್ಲೂ ಬೇರೆ ಬೇರೆದು ನಾನು ತೋರಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.